ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಈ ದಿನ ನೋಡಿ ಫ್ರೆಂಡ್ಸ್, ಇವಾಗ ನಾನು ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ ಮತ್ತು ಕರಿಬೇವು ಹಾಕ್ಕೊಂಡೆ. ಅದೆಲ್ಲ ಕೆಂಪಗಾಗಿದೆ ಫ್ರೆಂಡ್ಸ್. ಸಾಸಿವೆ ಜೀರಿಗೆನೂ ಚಟಪಟ ಅಂದಾಗಿದೆ. ಇವಾಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡಿರ್ತಕ್ಕಂಥ 2 ಈರುಳ್ಳಿ ಹಾಕ್ಕೊಂಡೆ. ಮತ್ತು ಅದು ಕೆಂಪಗಾಗೋವರೆಗೆ ನಾವು ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಚಮಚದಿಂದ ಒಗ್ಗರಣೆಯನ್ನು ಹೊಳ್ಳಾಡಿಸಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಂಗೆ ನಾವು ಅದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 2 ಈರುಳ್ಳಿ ಹಾಕ್ಕೊಂಡಿದ್ದೆ. ಮತ್ತು ಇವಾಗ 1-2 ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಸ್ವಲ್ಪ ಹಿಂದೆ ಮುಂದೆ ಮಾಡಬೇಕು. ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ 3 ಬೀಟ್ರೂಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಬದಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1 ಚಮಚದಷ್ಟು ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಹಾಕಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಹಾಕಿ ನಾನು ಕಲಿಸ್ಕೊಂಡಿದ್ದೀನಿ. ಈ ರೀತಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಬೀಟ್ರೂಟ್ ಪಲ್ಯ ತಯಾರಾಗಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹೇಗಿದ್ದೀರಾ ನೀವು? ಈ ದಿನ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಈ ದಿನ ಬೀಟ್ರೂಟ್ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ಬೀಟ್ರೂಟ್. ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್. ಬೀಟ್ರೂಟ್ನಿಂದ ಏನೆಲ್ಲ ಉಪಯೋಗ ಇದೆ ಅಂತಂದು ಹೇಳಿ ನಾವು ತಿಳಿದುಕೊಳ್ಳೋಣ. ಈ ಒಂದು ಬೀಟ್ರೂಟ್ನಿಂದ ಏನೆಲ್ಲ ಉಪಯೋಗ ಇದೆ ಅಂತಂದರೆ, ಇದು ರಕ್ತಹೀನತೆಯನ್ನು ನಿವಾರಣೆ ಮಾಡುವಂಥದ್ದು ಫ್ರೆಂಡ್ಸ್. ಮತ್ತು ಇದರಲ್ಲಿ ಹಿಮೋಗ್ಲೋಬಿನ್ ಹೆಚ್ಚು ಇರುತ್ತೆ ಫ್ರೆಂಡ್ಸ್. ಕಬ್ಬಿಣಾಂಶ ಇರುವುದರಿಂದ ಇದು ಹಿಮೋಗ್ಲೋಬಿನಿನ ಉತ್ಪಾದನೆಗೆ ಸಹಕಾರಿಯಾಗಿರತಕ್ಕಂಥದ್ದು ಇದು. ಮತ್ತು ರಕ್ತದೊತ್ತಡವನ್ನು ಇದು ನಿವಾರಣೆ ಮಾಡುತ್ತೆ ಫ್ರೆಂಡ್ಸ್. ಇದರಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ರಕ್ತನಾಳವನ್ನು ಹಿಗ್ಸಿ ಏನು ಮಾಡ್ತೈತಪ್ಪ ಅಂತಂದರೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತೈತಿ ಫ್ರೆಂಡ್ಸ್. ಮತ್ತು ಶಕ್ತಿ ವೃದ್ಧಿಗೆ ಮತ್ತು ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಮತ್ತು ಶರೀರದ ವಿವಿಧ ಭಾಗಗಳಿಗೆ ಏನು ಮಾಡ್ತೈತಪ್ಪ ಅಂತಂದರೆ ಇದು ಆಮ್ಲಜನಕವನ್ನು ಒದಗಿಸುತ್ತದೆ. ಮತ್ತು ಫ್ರೆಂಡ್ಸ್, ಇದನ್ನು ನಾವು ಹಸಿಯಾಗಿ ಆದ್ರೂ ತಿನ್ಬೋದು. ಮತ್ತು ಇಲ್ಲಾಂದರೆ ಬೇಯಿಸಿ ಆದ್ರೂ ತಿನ್ಬೋದು. ಇಲ್ಲ ಅಂತಂದ್ರೆ ಜ್ಯೂಸ್ ಮಾಡಿ ಆದ್ರೂ ಸೇವಿಸ್ಬೋದು ಫ್ರೆಂಡ್ಸ್. ಮತ್ತು ಇದು ನಮಗೆ ಶರೀರ ಆಯಾಸವಾದಾಗ ಇದು ಆಯಾಸದ ನಿವಾರಣೆಗೆ ಸಹಾಯಕಾರಿಯಾಗಿದೆ ಫ್ರೆಂಡ್ಸ್. ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದ್ರೆ, ಇದರಲ್ಲಿ ಮೆದುಳಿಗೆ ರಕ್ತ ಪ್ರವಾಹವನ್ನು ಮಾಡ್ತೈತಿ ಫ್ರೆಂಡ್ಸ್. ಮಾಡಿಬಿಟ್ಟು ನಮ್ಮ ಮೆದುಳು ಚುರುಕಾಗಿರುವಂತೆ ಮತ್ತು ನೆನಪಿನ ಶಕ್ತಿಗೆ ಇದೊಂದು ಸಹಕಾರಿಯಾಗಿರ್ತಕ್ಕಂಥದ್ದು. ಮತ್ತು ಇದು ವೆಯ್ಟ್ ಲಾಸಿಗೆ ತುಂಬ ಉಪಯೋಗಕಾರಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಫ್ರೆಂಡ್ಸ್. ಮತ್ತು ಇದು ಚರ್ಮ ರೋಗಕ್ಕೆ ಇದೊಂದು ಮನೆಮದ್ದು ಫ್ರೆಂಡ್ಸ್. ಮತ್ತು ಕೂದಲಿನ ಬೆಳವಣಿಗೆಗೆ ಹೆಚ್ಚು ಸಹಾಯಕಾರಿಯಾಗಿರ್ತಕ್ಕಂಥದ್ದು ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಮತ್ತು ಈ ದಿನ ನಾವು ಈ ಒಂದು ಬೀಟ್ರೂಟ್ ಪಲ್ಯವನ್ನು ಮಾಡಿದ್ದೀವಿ ಫ್ರೆಂಡ್ಸ್. ಈ ಒಂದು ಬೀಟ್ರೂಟ್ ಪಲ್ಯ ಯಾವ ರೀತಿಯಾಗಿ ಟೇಸ್ಟ್ಫುಲ್ಲಾಗಿ ಇದೆ ಅಂತಂದು ಹೇಳಿ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ದಿನ ನಾವು ಬೀಟ್ರೂಟ್ದು ಏನೆಲ್ಲ ಉಪಯೋಗ ಇದೆ ಅಂತಂದು ಹೇಳಿ ತಿಳ್ಕೊಂಡ್ಬಿಟ್ಟು ನಾವು ಬೀಟ್ರೂಟ್ ಪಲ್ಯ ಮಾಡಿದ್ದೀವಿ. ಇದನ್ನು ತಿಂದು ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತಂದು ಹೇಳಿ. ವಾವ್, ಸೂಪರ್! ಈ ಒಂದು ವಿಡಿಯೋಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.